ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಈಗ ತಾರೆ ಎಲೆ ಪಕ್ಕದಲ್ಲಿ ಇದ್ದೀವಿ. ಇದರಿಂದ ನಾವು ಪ್ರತಿಯೊಂದು ವರ್ಷ ತಿನ್ನಲೇಬೇಕು. ಇದು ಯಾಕೆ ಕೇಳಿದರೆ, ಮೊದಲಿನ ಕಾಲದಲ್ಲಿ ತರಕಾರಿಗಳು ಹೆರಗಿನ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇರಲಿಲ್ಲ. ಇದನ್ನು ತರಕಾರಿಯಾಗಿ ಬಳಸ್ತಾ ಇದ್ರು ಹಳೆಯ ಕಾಲದವರು. ಇದನ್ನು ಮಳೆಗಾಲದ ಸಮಯದಲ್ಲಿ ವರ್ಷಕ್ಕೊಂದ್ಸರಿ ತಿನ್ನಬೇಕು ಅನ್ನೋದು ಒಂದು ಇದು ಇದೆ, ವಾಡಿಕೆ ಇದೆ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಇದು ವರ್ಷಕ್ಕೊಂದ್ಸರಿ ನೀವು ತಿಂದರೆ ಆರೋಗ್ಯಭರಿತವಾಗಿರ್ತಾರೆ. ಮತ್ತು ಕಳೆದ ಒಂದು ಹಳೆಯ ಕಾಲದವರೆಲ್ಲ 100 ವರ್ಷ 110 ವರ್ಷಗಳ ಕಾಲ ಇಂಥದ್ದೆಲ್ಲ ತಿಂದುಕೊಂಡೇ ಬದುಕ್ತಾ ಇದ್ರು. ಯಾಕೆ ಕೇಳಿದ್ರೆ ಇದರಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಒಳ್ಳೆ ರೀತಿ ಸ್ಟ್ಯಾಮಿನಾ ಆಗಿರ್ಬೋದು ಮತ್ತು ಕ್ಯಾಲ್ಸಿಯಂ ಎಲ್ಲ ಇದರಿಂದ ದೊರಕ್ತದೆ. ಯಾಕಂದರೆ ಮಳೆಗಾಲದ ಟೈಮ್ನಲ್ಲಿ ಗದ್ದೆಯಲ್ಲಿ ಆಗುವಂಥದ್ದೆಲ್ಲ ಜಾಸ್ತಿ ಇದು ಭಾಳ ಆಗಿ ಆಗ್ತದೆ. ಪ್ರತಿಯೊಬ್ಬರು ಇದನ್ನು ಬಳಕೆ ಮಾಡಬೇಕು. ಕಾರಣ ಏನಂದ್ರೆ, ಮೊದಲಿಂದ ಹೆರಗಿನ ನಮ್ಗೆ ತರಕಾರಿ ಬರ್ತಾ ಇರಲಿಲ್ಲ. ಇದನ್ನೇ ತರಕಾರಿಯನ್ನಾಗಿ ಬಳಸ್ತಾ ಇದ್ರು. ಈ ತಾರೆ ಎಲೆ ಅಂತ ಹೇಳ್ತೀವಿ, ಪ್ರತಿಯೊಂದು ಗದ್ದೆಯಲ್ಲೆಲ್ಲ ಆಗ್ತದೆ ಇದು. ಇದ್ರದ್ದು ಒಂದು ಸಾರನ್ನು ಮಾಡ್ಕೊಂಡು ತಿಂದರೆ ಭಾಳ ಒಳ್ಳೇದು ರೀತಿಯಲ್ಲಿ ಆಗ್ತದೆ. ಯಾಕಂದರೆ ಹಳೆಬರಿಗೆ ಈ ಹೊಸಬರಿಗೆ ಗೊತ್ತಿರೋದಿಲ್ಲ ಅದು. ಹಳೆಬರಿಗೆ ಪ್ರತಿಯೊಂದು ಜನ ಮಾಡ್ತಾ ಇದ್ರು ಇದನ್ನು. ಮತ್ತು ತರಕಾರಿ ರೂಪದಲ್ಲಿ ಇದನ್ನು ಬಳಸ್ತಾ ಇದ್ರು. ಇದನ್ನು ಕೂಡ ವರ್ಷಕ್ಕೊಂದ್ಸರಿಯನ್ನು ಕೂಡ ತಿನ್ನಬೇಕು ಅನ್ನೋದೊಂದು ಇದು ಇದೆ. ತಾವು ನೋಡ್ಬೋದು, ಇದನ್ನು ಸಾರು ಮಾಡ್ಕೊಂಡು ತಿನ್ನಬೇಕು. ಸಾರು ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕಿ, ಮತ್ತು ಅದು ನಮ್ಮ ಹಲಸಿನಣ್ಣಂದು ಬೀಜ ಬರ್ತಲ್ಲ ಅದೆಲ್ಲ ಸೇರಿಸ್ಬಿಟ್ಟು ಮಾಡಿದ್ರೆ ಭಾಳ ಚೆನ್ನಾಗಿ ಆಗ್ತದೆ ಇದು. ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ ಇದು. ಮತ್ತು ಚಿಗುರೆ ಇದ್ದರೆ ಮತ್ತು ಒಳ್ಳೆಯದು. ಇದನ್ನು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಮತ್ತು ಅದಕ್ಕೆ ಹುಳಿ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಹುಳಿ ಜಾಸ್ತಿ ಹಾಕಿ ಒಂದು ಸಾರು ಮಾಡಿದ್ರೆ ಭಾಳ ಒಳ್ಳೆ ರೀತಿಲಿ ಇದು ಆಗ್ತದೆ. ಹಳೆ ಕಾಲದಲ್ಲೆಲ್ಲ ಇದನ್ನೇ ಬಳಸ್ತಾ ಇದ್ರು. ಮತ್ತು 10 ಹಲವು ಗಿಡಗಳಿದ್ದಾವೆ ತಿನ್ನುವಂಥದ್ದು. ನಾವು ಮುಂದಿನ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ, ವೀಕ್ಷಣೆ ನಿಮಗೆ ವಿಚಾರವನ್ನು ತಿಳಿಸ್ತೀನಿ. ಆದರೆ ಇದು ತಾರೆ ಎಲೆಯ ಒಂದು ಏನಿದೆ ಅದರಿಂದ ಸಾರೆಲ್ಲ ಮಾಡ್ಕೊಂಡು ತಿಂದರೆ ದೇಹಕ್ಕೆ ಒಳ್ಳೆಯದು. ಮತ್ತು ನೀವು ಹೆಚ್ಚಿನ ವರ್ಷ ಬದುಕ್ತಾರೆ. ಯಾಕಂದರೆ 60 ವರ್ಷ, ಈಗ 60-70 ವರ್ಷ ಸಾಯಿಸ್ತಾರಲ್ವ, 100 ವರ್ಷ ತನಕ ಬದುಕೋದಕ್ಕೆ ಇದೊಂದು ರಾಮಬಾಣ. ಈಗ ಅವರಿಗೆ ಜನರಿಗೆ ಗೊತ್ತಿಲ್ಲ. ಈಗ ಫುಡ್ಗಳು ಚೇಂಜ್ ಆಗ್ತಾ ಇದೆ, ಆಹಾರಗಳು ನಮ್ಮ ಚೇಂಜ್ ಆದ ನಂತರ ನಮ್ಮ ಆಯುಷ್ ಕೂಡ ಕಡಿಮೆ ಆಗ್ತಾ ಇದೆ. ಇದರೆಲ್ಲ ಬಳಸೋದ್ರಿಂದ ನಮ್ಮ ಆಯುಷ್ ಕೂಡ ಜಾಸ್ತಿ ಆಗ್ತದೆ. ಮತ್ತು ಈಗಿನ ಜನರೇಷನ್ ಜನರಿಗೆ ಗೊತ್ತಿಲ್ಲ, ಹಳೆಯಬರಿಗೆಲ್ಲ ಗೊತ್ತಿತ್ತು, ಹಳೆ ಜನರಿಗೆಲ್ಲ. ಅದು ಇದನ್ನು ಬಳಕೆ ಮಾಡೋದ್ರಿಂದ ಯಾವುದೇ ಸಹ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಮತ್ತೇನಂದ್ರೆ ವಾತಾವರಣಗಳು ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಿದ್ದೀವಿ. ಅದಕ್ಕಾಗಿ ನಾವು ಹೆರಗಿನ ಒಂದು ಹಳೆಯ ಕಾಲಕ್ಕೆ ನಾವು ಹೋಗಬೇಕು. ಹಳೆಯ ಕಾಲಕ್ಕೆ ಹೋದರೆ ನಾವು ಹೆಚ್ಚಿನದಾಗಿ ಆರೋಗ್ಯಭರಿತರಾಗಿ ಒಂದು ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ದುಂಡು ವೆಚ್ಚಗಳನ್ನು ಆಗ್ತವೆ. ಯಾಕಂದರೆ ಆಸ್ಪತ್ರೆಗೆ ಹೋಗೋದು ಇದರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಈ ಒಂದು ತರಕಾರಿಯಿಂದ. ಅದರಿಂದ ಇದು ಎಲ್ಲ ಯಾವುದೇ ರೀತಿಯಾದಂಥ ಗೊಬ್ಬರಗಳು ಹಾಕಿ ಮಾಡೋದಿಲ್ಲ, ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದಕ್ಕೆ. ಇದು ನೈಸರ್ಗಿಕವಾಗಿ ಆಗುವಂಥದ್ದು. ನಮ್ಮ ಊರಿನಲ್ಲಿ ನಮ್ಮ ಕುಮಟಾ, ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸ್ಟಲ್ ಬ್ಯಾಟ್ನಲ್ಲಿ ಇದು ಜಾಸ್ತಿ ಆಗ್ತದೆ. ಅವ್ರು ತನ್ನಿಂತಾನಾಗೆ ಬೆಳೀತದೆ ಇದನ್ನು ಹೆಚ್ಚಿನದಾಗಿ ಬೆಳೀರಿ. ಬೆಳೆದು ಬಿಟ್ಟು ಇದನ್ನು ತಿಂದರೆ ಆರೋಗ್ಯಭರಿತರಾಗಿರ್ತಾರೆ ಅಂತ ಹೇಳ್ತಾ ಇದ್ದೀವಿ.